ಎಲ್ಲರಿಗೂ ನಮಸ್ತೆ ಗೈಸ್. ಇವತ್ತು ಬೆಳಗ್ಗೆನೇ ಎದ್ದು ಚಪಾತಿ ಹಿಟ್ಟು ಕಲಸಿಟ್ಟಿದೆ, ಚಪಾತಿ ಮಾಡೋಣ ಅಂತ. ಇವತ್ತು ಚಪಾತಿ ಹಿಟ್ಟು ಕಲಸಿ ಮಾಡಿದ್ದೀನಿ. ಅಲ್ಲೇನೆ ಇವತ್ತು ಬೆಳಗ್ಗೆನೇ ಚಪಾತಿ ಕೇಳ್ದ ಅಂತ ಚಪಾತಿ ಮಾಡಿದ್ದೀನಿ. ಅಲ್ಲೇನ್ ಚಪಾತಿಗೆ ಮೊಟ್ಟೆ ತರಕ್ಕೆ ಹೋಗ್ತಿದ್ದಾನೆ ಇವತ್ತು ಬೆಳಗ್ಗೆ. ಅಲ್ಲೇನ್ ಮೊಟ್ಟೆ ಎಷ್ಟು ಮಧ್ಯ ಅಲ್ಲೇನ್ ಈಗ ಎಷ್ಟು ಮೊಟ್ಟೆ ತರಬೇಕು? ಒಂದ 4-5 ತಗೊಂಬ. ಹಾಂ 5 ಸಾಕು. ಕೋಳಿ ಹಿಡ್ಕೊಂಬ. ಕೋಳಿ ಇನ್ನೊಂದು ಮೊಟ್ಟೆ ಇಡುತ್ತೆ ಆಮೇಲೆ, ಅವಾಗ ಅಲ್ಲಿಗೆ ಸರಿ ಆಗುತ್ತೆ. ಸೀರಿಯಸ್, ನಾನು ಬರ್ತೀನಿ ಇರು. ಗಡಿ ತಿರುಗೋ ಚೆನ್ನಾಗಿ ಕಾಣ್ತಿದ್ಯಾ? ವಾವ್ ನೈಸ್. ಹಂಗೆ ತೆಗಿಯೋದು, ಗ್ಲಾಸ್ ತೆಗಿ. ವಾವ್ ಸೂಪರ್. ಮಿನಿ ಫಾಲ್ಸ್ ಇದು. ಮಳೆ ಬಂದು ಹೋದ್ರೂ ಈ ಫಾಲ್ಸಲ್ಲಿ ನೀರು ಬೀಳೋದು ಕಮ್ಮಿ ಆಗಲ್ಲ. ಮಳೆ ಬಂದು ಅರ್ಧ ಗಂಟೆ ಐತಿ. ರೈಟಾ ಲೆಫ್ಟಾ? ಇವಾಗ ಮೊಟ್ಟೆ ತರಕ್ಕೆ ಹೋಯ್ತಿದ್ಯಲ್ಲ, ಕೋಳಿ ಮೊಟ್ಟೆ ಹೇಳು. ನೀನ್ ಹೆಂಗ್ ಬಂದೆ ಅದೇ ತರ? ಹೇಳು. ನನ್ನಂದ್ರೆ ನಮ್ಮಪ್ಪ ಆದ್ಮೇಲೆ ನಾನು ಹುಟ್ಟಿರೋದು, ಸೆಕೆಂಡ್ ವರ್ಷನ್ ನಾನು. ಈಗ ಕೋಳಿ ಇದ್ರಲ್ಲಿ ಹೇಳು, ಮೊಟ್ಟೆ ತಿಂತಿಯಲ್ಲ, ಕೋಳಿ ಮೊಟ್ಟೆ ನಮ್ಮ ಪ್ರಕಾರ ಮೊಟ್ಟೆ, ನಿನ್ ಪ್ರಕಾರ? ಹೇಳು. ಯಾಕಂದ್ರೆ ಯಾರಿಗೂ ಗೊತ್ತಾಗಿಲ್ಲ ಇನ್ನವರ್ಗ ಕೋಳಿ ಮೊಟ್ಟೆ ಅಂತ. ಮೊಟ್ಟೆ ಅಂಗಡಿ ಐದು ಮೊಟ್ಟೆ. ಚಪಾತಿ ಚೆನ್ನಾಗಿರುತ್ತೆ. ಮಾಡ್ತಿರೋದು ಯಾರು ಹೇಳೋದು? ದೀಕ್ಷಿತ್. ಅದಕ್ಕೆನಾ? ಬಾ ಆಯ್ತು ಹಂಗಾರೆ ಚಪಾತಿ ತಿನ್ನಿಸ್ತೀನಿ ನೋಡುವಂತೆ. ಹೇಗಿದ್ ಬೇಕಾ? ಚಿಕ್ಕ ಮಕ್ಳು ತಿನ್ನೋದು ಬಿಡಪ್ಪ ಅಷ್ಟೇ. ದೊಡ್ಡವ್ರು ತಿನ್ನೋದು ಅದು ಎಲ್ಲ ಬರ್ದೇ ಇಲ್ಲ ಹಂಗಂತ. ನಮ್ಮನೆಲ್ಲ ಪಾಪಗಳೇ ತಿನ್ನೋದು ಹಂಗೆ. ಓಪನ್ ಆಗ್ತಿಲ್ವಾ? 43 430 ಬಂತು ಕಸದ ಗಾಡಿ. ನಮ್ಮನೆ ಹತ್ರ ಕಸ ಕೊಡೋದೈತಾ? ಗಾಡಿನೇ ಇಲ್ಲ. ಮೊಟ್ಟೆ ನನಗೆ, ಮೊಟ್ಟೆ ಕೋಳಿದು. ನೋಡಲ್ಲ ಸ್ಕೂಲ್ ಹುಡುಗರೆಲ್ಲ ಹೆಂಗ್ ಹೋಗ್ತಿದ್ದಾರೆ. ಸ್ಕೂಲ್ ಹುಡುಗನಾ? ಕಣ್ ಕಾಣಲ್ಲ ನಿನಗೆ. ಕಾಲೇಜ್ ಹುಡುಗ ಅವನು. ಮತ್ ಹೂ ಅಂತೀಯಲ್ಲ ಎಲ್ಲದಕ್ಕೂ. ಹೇಳ್ಬೇಕು ವಾಪಸ್ಸು. ಹೇಳ್ದೆ. ಹೌದಾ? ಹಂಗಾರೆ ಬಿಡು, ಮಗು ಇವತ್ತು ಚಪಾತಿ ಮಾಡಲ್ಲ. ನನ್ ಮಗು ತಾನೇ ಚಪಾತಿ ಮಾಡೋದು ಬಿಡು. ಟ್ರೈನಿಂಗ್ ನೀನ್ ದೊಡ್ಡವನ್ ತಾನೆ, ನೀನ್ ಮಾಡಿ. ಇವಾಗ ಮೊಟ್ಟೆ ಮಾಡ್ಬೇಡ, ಮೊಟ್ಟೆ ಕರಿ ಮಾಡು. ಮೊಟ್ಟೆಗೆಲ್ಲ ಮಾಡೋಕೋದ್ರೆ ಆಗಲ್ಲ ನಿನ್ ಕೈಲಿ. ಈ ಅಪ್ಪಲ್ಲಿ ಯಾರನ್ನ ತಾತ ಅಜ್ಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಹಾಸ್ಪಿಟ್ಲ್ ಸೇರ್ತಿದ್ರು. ನಾವಾಗಿರೋದು ಹೆಂಗೋ ಜೀವನ ಮಾಡ್ತಾ ಇದೀವಿ. ಮತ್ತೆ ಇದು ಮಂಗ್ಳೂರ್ದೊಂದು ಫಾಲ್ಸ್ ತಾನೇ ಇದು. ಎಲ್ಲ ಕಡೆ ಮಳೆ ನಿಂತರೂ ನಮ್ಮ ಫಾಲ್ಸಲ್ಲಿ ನೀರು ಬರ್ತಾನೆ ಇರುತ್ತೆ, ಅದೇ ಸ್ಪೆಷಲ್. ಯಾವ ಫಾಲ್ಸ್ ಇದು? ಪದ್ಮ ಫಾಲ್ಸು. ಪ್ಲೇಟ್ ಇಟ್ಕೊಂಡು
ಕಾಸ್ಟ್ ಲೋ ಇದ್ದಾಗ ಈ ಥರ ಮಾಡ್ಬೋದು. ದುಡ್ಡು ಇಲ್ಲದೆ ಇರುವಾಗ ಈ ಥರದ್ದೆಲ್ಲ ಉಪಯೋಗಿಸಿ ಮಾಡ್ಬೋದು. ಪ್ರೇಕ್ಷಕರಿಗೆ ತೋರಿಸು. ನೋಡಿ ಇದೇ ಥರ ಮಾಡ್ಬೋದು ಚಪಾತಿನ ತಟ್ಟೆ ಒಳಗಡೆ. ಚಪಾತಿ ಮಾಡಬೇಕಂತನೇ ಏನಿಲ್ಲ. ಏನಂತಲ್ಲ ಮನೆಗೆ ಬಂದಾಗಿಂದ ಇದುವರೆಗೂ ಇದ್ರಲ್ಲೇ ಚಪಾತಿ ಮಾಡಿರೋದು ನಾನು. ತಟ್ಟೆ ಉಲ್ಟಾ ಮಾಡೋದು, ಚಪಾತಿ ಮಾಡೋದು. ನಾನು ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೇನು ಆ ಕಡೆ ಸೈಡಲ್ಲಿ ನಿಂತು ಕರಿ ಮಾಡ್ತೀನಿ ನಾನು ಮೊಟ್ಟೆದು ಅಂತ. ಅಲ್ಲೇನು ಮೊಟ್ಟೆ ಕರಿ ಮಾಡ್ತಾ ಇದ್ದ. ಬಟ್ ಫಸ್ಟ್ ಚಪಾತಿ ಇಟ್ಟು ಸ್ಮೂತಾಗಿರಬೇಕು. ಈ ಥರ ಕಲಿಸ್ಕೊಂಡು ಹಿಂಗೆಲ್ಲ ಫಸ್ಟ್ ಮಾಡ್ಬೇಕು. ಈ ಥರ ಮಾಡಿ ಮತ್ತು ಅದ್ರೊಳಗಡೆ 2 ಸರಿ ಡಿಪ್ ಮಾಡಿ ತೆಗ್ದು ಮತ್ತೆ ಈ ಥರ ಒತ್ತಬೇಕು ರೌಂಡಾಗಿ. ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು. ಆದರೆ ನಾನು ರೌಂಡಾಗಿ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಹಂಗೆ ಮಾಡೋದು. ಸ್ಮೂತ್ ಆಗಿದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ. ಮತ್ತೆ ಆಮೇಲೆ ನೀನು ಕೇಳ್ತೀವ ರೊಟ್ಟಿ ಥರ ಆಗೋದು ಯಾಕೆ ಅಂತ. ನೋಡಿ ಫ್ರೆಂಡ್ಸ್, ನೀವು ನೋಡೋ ಡೈಮಂಡ್ ದೀಕ್ಷಿ ಇವನೇ ನೋಡಿ. ಪಳ ಶರ್ಟಲ್ಲಿ ಹಾಕೊಂಡು ಮಾಡ್ತಾವನೆ. ಮಾಡ್ತಿರೋದಲ್ಲ, ಮಾಡಿಸ್ತಿರೋದು ನೀನು. ಬೆಳಗ್ಗೆ ಚಪಾತಿ ಮಾಡಂತ ಹೇಳಿ ಹಿಂಸೆ ಇಟ್ಟು ನೀನು ತಿನ್ಬೇಡ, ನನಗೆಲ್ಲ ಮಾಡ್ತಿರೋದು. ಇಲ್ಲ, ಫುಲ್ ರೌಂಡ್ ಅಂದ್ರೆ ರೌಂಡು ಪರ್ಫೆಕ್ಟ್. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಹಾಕು. ಫೈನಲಿ ಚಪಾತಿ ಮತ್ತು ಮೊಟ್ಟೆ ಕರಿ ಆಯಿತು ಗಾಯ್ಸ್. ಎಲ್ಲರೂ ತಿಂತಾ ಇದೀವಿ ಇವಾಗ. ನೋಡಿ ಗೊತ್ತಾಯ್ತಲ್ಲ ಏನು ಕಡೆಗೂ ನೀನು ಮಾಡಿರೋ ಮೊಟ್ಟೆ ಕರಿಗೆ ಸೆಪ್ಪೆ ಆಗಿದೆ. ನಾನೀಗ ಕರೆಕ್ಟ್ ಐತೆ ಸಾಕು. ಕರಿ ಅಂದ್ಯಲ್ಲ, ಅಲ್ಲೇ ನಿಂಗೆ ಹೊಡಿತೀನಿ.